ಕೇರಳದಲ್ಲೂ ಸರ್ಕಾರ ಯಾರದ್ದು ಅನ್ನೋ ಪ್ರಶ್ನೆ ಇಲ್ಲ. UDF ಸ್ಪಷ್ಟ ಒಳ್ಳೆಯ ಬಹುಮತದೊಂದಿಗೆ ಗೆದ್ದಿದೆ. ಮುಖ್ಯಮಂತ್ರಿ ಯಾರು ಅನ್ನೋದು ಪ್ರಶ್ನೆ ಈಗಷ್ಟೇ. ಮುಕುಲ್ ವಾಸ್ನಿಕ್ ಅಲ್ಲಿ ವೀಕ್ಷಕರಾಗಿ ನೇಮಕಗೊಂಡಿದ್ದಾರೆ AICCಯಿಂದ. ಈಗ ಹೋಗಿ ರೀಚ್ ಆದ್ರಂಥವ್ರು. ಮುಕುಲ್ ವಾಸ್ನಿಕ್ ಅವರಿಗೆ ದೆಹಲಿ ನಾಯಕರುಗಳಿಂದ ಸ್ಪಷ್ಟ ಸಂದೇಶ ಇದೆ. ಒಬ್ಬೊಬ್ಬ ಶಾಸಕರನ್ನು ಭೇಟಿಯಾಗಿ ಪರ್ಸ್ನಲ್ ಆಗಿ ಭೇಟಿಯಾಗಿ ಅವರ ಅಭಿಪ್ರಾಯ ತಿಳ್ಕೊಳ್ಳಿ ಅಂತ. ಯಾರನ್ನು ಮುಖ್ಯಮಂತ್ರಿ ಮಾಡಿದ್ರು ಒಳ್ಳೆಯದು ಅನ್ನುವ ಅಭಿಪ್ರಾಯ ತಿಳ್ಕೊಳ್ಳಿ ಅಂತ. ನೋಡಿ, ಕೇರಳದಲ್ಲಿ ಕಾಂಗ್ರೆಸ್ ಏನು ಡಿಸೈಡ್ ಮಾಡುತ್ತೆ ಅದೇ ಫೈನಲ್ಲು ಅನ್ನೋದಕ್ಕಾಗೋದಿಲ್ಲ. ಅಲ್ಲಿ ಮುಸ್ಲಿಂ ಲೀಗ್ ಇದೆ. ಮುಸ್ಲಿಂ ಲೀಗ್ನ 22 ಶಾಸಕರ ಬೆಂಬಲದೊಂದಿಗೆ UDFನ ಸರ್ಕಾರ. ಮಿತ್ರ ಪಕ್ಷದ ಒಪಿನಿಯನ್ ಕೂಡ ಮ್ಯಾಟರ್ ಆಗುತ್ತಲ್ಲಿ. ಇವ್ರು ಯಾರೋ ಒಬ್ಬರನ್ನ ಮುಖ್ಯಮಂತ್ರಿ ಅಂತ ತೀರ್ಮಾನ ಮಾಡಿ ಮುಸ್ಲಿಂ ಲೀಗ್ನವರು ಇವರ ನಾಯಕತ್ವನ ಒಪ್ಪೋದಿಲ್ಲ, ಬೇರೆಯವ್ರನ್ನ ಮಾಡಿ ಅಂತಂದರೆ, ಸಂಜೆ ತನಕ ಬಂದ ಮಾಹಿತಿಯ ಪ್ರಕಾರ KC ವೇಣುಗೋಪಾಲ್ ಹೆಸರಿಗೆ ಮುಸ್ಲಿಂ ಲೀಗ್ನವರು ಒಪ್ಕೊಳ್ತಾರಂತೆ. KC ವೇಣುಗೋಪಾಲ್ ಹೆಸರಿಗೆ ಮುಸ್ಲಿಂ ಲೀಗ್ನವರ ಸಮ್ಮತಿ ಇದೆಯಂತೆ. ರಮೇಶ್ ಚೆನ್ನಿತ್ತಲ, KC ವೇಣುಗೋಪಾಲ್, VD ಸತೀಶನ್ 3 ಜನ ರೇಸ್ನಲ್ಲಿರೋದು. ಇಂಟ್ರೆಸ್ಟಿಂಗ್ಲಿ 3 ಜನ ನಾಯರ್ ಸಮುದಾಯದವರು. ಈ 3 ಪೈಕಿ ಒಬ್ಬರಾಗಬಹುದು ಒಂದು ಚರ್ಚೆ ನಡೀತಾ ಇದೆ. ಶಶಿ ಥರೂರ್ ಆದರೂ ಆಶ್ಚರ್ಯ ಪಡಬೇಡಿ ಅಂತ ಯಾರೋ ಅಂದರು. ಆದರೆ ಆಶ್ಚರ್ಯನೇ, ದೊಡ್ಡ ಆಶ್ಚರ್ಯನೇ. ಆಪರೇಷನ್ ಸಿಂಧೂರದ ನಂತರ ಶಶಿ ಥರೂರ್ ಅವರ ಹೇಳಿಕೆಗಳು, ನಡೆದುಕೊಂಡ ರೀತಿಗಳು ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಮುಜುಗರ ತಂದಿದ್ದವು. ಅದೇನು ಸಾಧ್ಯತೆ ಕಾಣಿಸ್ತಾ ಇಲ್ಲ. ಶಶಿ ಥರೂರ್ ಅವರು ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಏನು ಕಾಣಿಸ್ತಾ ಇಲ್ಲ. ಈ 3 ಪೈಕಿ ಒಬ್ಬರಾಗಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.